ರಾಜ್ಯೋತ್ಸವ ಪುರಸ್ಕಾರದಿಂದ ಹಿಡಿದು ಅಕಾಡೆಮಿ ಪ್ರಾಧಿಕಾರದ ಪುರಸ್ಕಾರದಿಂದ ಹಿಡಿದು ಸರ್ಕಾರದ ಬಹುದೊಡ್ಡ ಜನಪದ ಶ್ರೀ ಅಂತ ಪ್ರಶಸ್ತಿ ಸಿಗುವ ಮಟ್ಟದಲ್ಲಿಯೂ ಕೂಡ ನಾವು ಹೋರಾಟ ಮಾಡಲಿಕ್ಕೆ, ದಾಖಲೆಯನ್ನು ಒದಗಿಸಲಿಕ್ಕೆ, ನಮ್ಮ ಕಲಾವಿದರ ದಾಖಲೀಕರಣ ಮಾಡಲಿಕ್ಕೆ, ನಮ್ಮ ಕಲಾವಿದರ ಕ್ಷೇತ್ರ ಕಾರ್ಯ ಮಾಡಲಿಕ್ಕೆ ಇವತ್ತು ನಾವು ಒಕ್ಕೂಟ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಬಂದಿದ್ದು. ಇವತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಇವತ್ತು ಕಲಾವಿದರಿಗೆ ಪ್ರೋತ್ಸಾಹ ನೀಡೋದ್ರ ಮೂಲಕ ಈ ಒಂದು ಒಕ್ಕೂಟವನ್ನು ಕಟ್ತಾ ಇದ್ದಾರೆ. ಅನೇಕ ಜನ ಹಿರಿಯರು ಇದರಿಂದ ಮಾರ್ಗದರ್ಶಕರಾಗಿ ನಮ್ಗೆ ಸಲಹೆ ಸೂಚನೆಗಳನ್ನು ಕೊಡ್ತಿದ್ದಾರೆ. ಇವತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಅಸ್ತಿತ್ವಕ್ಕೆ ಬಂದ 2 ವರ್ಷದಲ್ಲೇ ಇವತ್ತು 3-4 ಹೋರಾಟಗಳನ್ನು ನಾವು ಹಮ್ಮಿಕೊಂಡು ಇವತ್ತು ಅವಕ್ಕೆಲ್ಲ ಜಯ ಸಿಗುವಂಥ ಕೆಲಸ ಕೂಡ ಆಗಿದೆ. ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಹುದ್ದೆ ಮತ್ತು 4 ವಿಭಾಗದ ಜಂಟಿ ನಿರ್ದೇಶಕರ ಹುದ್ದೆಗಳು ರಾಜಧಾನಿ ಕೇಂದ್ರ ಬೆಂಗಳೂರಿನಲ್ಲಿದ್ದು ನಮ್ಮ ಸಿಂಜೆ ಸಾಹೇಬರಲ್ಲಿದ್ದಾರೆ. ಬಹುತೇಕ ಬರಗೂರು ರಾಮಚಂದ್ರಪ್ಪನವರ ಸಾಂಸ್ಕೃತಿಕ ನೀತಿ ನಿರೂಪಣಾ ಸಮಿತಿ ಒಂದು ವರದಿ ಕೊಡ್ತದೆ. ಆಯಾ ವಿಭಾಗದ ಕಲಾವಿದರು, ಬೀದರ್ನ ಔರಾದನ ಒಬ್ಬ ಕಲಾವಿದ ಮಾಶಾಸನ ಸಂದರ್ಶನಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 800 ಕಿಲೋಮೀಟರ್ ಹೋಗ್ಬೇಕಾಗ್ತದೆ. ಬಹುತೇಕ ಅವನೊಂದು ಸಣ್ಣ ಕೆಲಸ ಆ ವಿಭಾಗ ಕೇಂದ್ರದಲ್ಲಿ ಆಗ್ಬೇಕು ಅಂದ್ರೆ ವಿಭಾಗ ಕೇಂದ್ರದಲ್ಲಿ ಕಚೇರಿಗಳು ಆಗಬೇಕು, ಜಂಟಿ ನಿರ್ದೇಶಕರು ವಿಭಾಗ ಕೇಂದ್ರಕ್ಕೆ ಬರಬೇಕು ಅಂತೇಳಿ ಬರಗೂರು ರಾಮಚಂದ್ರಪ್ಪನವರು ವರದಿ ಒಂದು 5-6 ವರ್ಷದ ಹಿಂದೆನೇ ಆ ವರದಿ ಮಂಡಿಸಿದ್ರು ಕೂಡ ಅದು ಅನುಷ್ಠಾನ ತರುವಲ್ಲಿ ಸರ್ಕಾರ ವಿಫಲ ಆಗಿತ್ತು. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಪ್ರಾರಂಭವಾದ 3 ತಿಂಗಳಿನಲ್ಲೇ ನಾವು ಬೆನ್ನು ಹತ್ತಿ ಸಚಿವರಿಗೆ, ನಿರ್ದೇಶಕರಿಗೆ, ಅಲ್ಲಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಬೆನ್ನು ಹತ್ತಿ ಮೊದಲನೇ ಜಯ ಅಂದ್ರೆ ಇವತ್ತು ಕಲಬುರಗಿಯಲ್ಲಿ, ಬೆಳಗಾವಿನಲ್ಲಿ, ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ 4 ವಿಭಾಗಗಳಲ್ಲಿ ಇವತ್ತು ಜಂಟಿ ನಿರ್ದೇಶಕರ ಹುದ್ದೆಗಳು ಪ್ರಾರಂಭವಾಗಿ 4 ಜನ ಜಂಟಿ ನಿರ್ದೇಶಕರು ಇವತ್ತು ಆಯಾ ವಲಯದಲ್ಲಿ ಕೆಲಸ ಮಾಡ್ತಿದ್ರೆ ಅದು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟಕ್ಕೆ ಸಿಕ್ಕ ದೊಡ್ಡ ಜಯ, ಮೊದಲನೇ ಜಯ. ಇವತ್ತು ನಮ್ಮ ಕಲಾವಿದರಿಗೆ, ಇವತ್ತು ಕಾರ್ಮಿಕರಿಗೆ ಗುರುತಿನ ಚೀಟಿ ಇದೆ, ಬೇರೆ ಬೇರೆ ಅಂಗನವಾಡಿ ನೌಕರರಿಗೆ ಗುರುತಿನ ಚೀಟಿ ಇದೆ, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಗುರುತಿನ ಚೀಟಿ ಇದೆ. ಬಹುತೇಕ ನಮ್ಮ ಕಲಾವಿದರಿಗೂ ಕೂಡ ಸರ್ಕಾರದಿಂದಲೇ ಗುರುತಿನ ಚೀಟಿ ಕೊಡಬೇಕು ಅಂತೇಳಿ ಭಾಳ ವರ್ಷದಿಂದ ನಮ್ಮದೊಂದು ಹೋರಾಟ ಇತ್ತು. ಬಹುತೇಕ ವಿಜಯಕುಮಾರ್ ಸೋನಾರಿ ಅವರು, ನಾನು, ಮಾತಾ ಮಂಜಮ್ ಜೋಗತಿ ಅವರು ಏಕಕಾಲಕ್ಕೆ ಕರ್ನಾಟಕ ಜಾನಪದ ಅಕಾಡೆಮಿಗೆ ಸದಸ್ಯರಿದ್ದೀವಿ. ತಾಕಪ್ಪ ಕಣ್ಣೂರವರು ಅಧ್ಯಕ್ಷರಿದ್ದರು. ಅವಾಗಲಿಂದ ನಮ್ದೊಂದು ಹೋರಾಟ ಅಂದ್ರೆ ನಮ್ಮ ಕಲಾವಿದರ ಮಾಸಾಸನದ ಮೊತ್ತ 2,000ರಿಂದ 5,000ಕ್ಕೆ ಹೆಚ್ಚಿಸಬೇಕು. ಮಾಸಾಸನದ ವಯೋಮಾನ 58 ಇದ್ದದ್ದನ್ನು 50 ಮಾಡಬೇಕು. ಪಕ್ಕದ ತೆಲಂಗಾಣ ಸರ್ಕಾರ ಪದ್ಮಶ್ರೀ ಪುರಸ್ಕೃತರಿಗೆ ಏನು ಇವತ್ತು 10,000 ಗೌರವಧನ ಕೊಡ್ತದೆ, ಆ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೊಡಬೇಕು. ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಆ ರಾಜ್ಯದ ಸರ್ಕಾರಗಳು ಕಲಾವಿದರಿಗೆ ಸರ್ಕಾರದಲ್ಲೇ ಗುರುತಿನ ಚೀಟಿಯನ್ನು ಕೊಡ್ತಿದ್ದಾರೆ, ಅದು ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಆಗಬೇಕು ಅಂತೇಳಿ ನಾವು ಅವತ್ತು ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಇತ್ತೀಚೆಗೆ ಕಳೆದ ಒಂದು 3 ತಿಂಗಳ ಹಿಂದೆ ಇವತ್ತು ನಮ್ಮ ಎಲ್ಲ ಇಡೀ ರಾಜ್ಯದ ಎಲ್ಲ ಕಲಾವಿದರಿಗೆ ಗುರುತಿನ ಚೀಟಿ ವಿತರಿಸುವಂತ ಕೆಲಸ ಶಿವರಾಜ್ ತಂಗಡಿಗವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಸಿಂಧೆ ಸರ್ ಇಲ್ಲಿದ್ದಾರೆ ವೇದಿಕೆ ಮೇಲೆ. ಬೆಂಗಳೂರು, ರಾಮನಗರ, ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಆಗ್ತಿದೆ. ಇವತ್ತು ನಮ್ಮ ಭಾಗದಲ್ಲಿ ಕೂಡ ಎಲ್ಲ ಕಲಾವಿದರ ಇವತ್ತು ದಾಖಲೀಕರಣ ಮಾಡಿಕೊಂಡು ಗುರುತಿನ ಚೀಟಿ ಕೊಡುವಂತ ಕೆಲಸ ಕೂಡ ಇಲಾಖೆಯಿಂದ ಆಗ್ತಿದೆ. ಅದು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಬಹುದಿನದ ಬೇಡಿಕೆ ಸ್ಪಂದನೆ ಆಗಿದೆ. ಮತ್ತು ಇತ್ತೀಚೆಗೆ ಮೊನ್ನೆ ನವೆಂಬರ್ 1ನೇ ತಾರೀಕು ಇಲ್ಲಿವರೆಗೂ ಕೂಡ ಕಲಾವಿದರ ಮಾಸಾಸನದ ಮೊತ್ತ 2,000 ರೂಪಾಯಿ ಇತ್ತು. ನಾವು ಒತ್ತಾಯ ಮಾಡ್ತಾನೆ ಬಂದಿವಿ. ಬಹುತೇಕ 2,000 ರೂಪಾಯಿ ಇವತ್ತು ನಮ್ಮ ಕಲಾವಿದರ ಮಾಸಾಸನ ಮೊತ್ತ ಸರಿದೂಗುವುದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಏನು 5,000 ರೂಪಾಯಿ ಮಾಸಾಸನ ಕೊಡ್ತದೆ, ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೂಡ ನಮ್ಮ ಕಲಾವಿದರಿಗೆ ಮಾಸಾಸನವನ್ನು 5,000 ರೂಪಾಯಿ ಕೊಡ್ಬೇಕಂದಾಗ ಈ ಮೊನ್ನೆ ನವೆಂಬರ್ನಿಂದ ಕಲಾವಿದರಿಗೆ 3,000 ರೂಪಾಯಿ ಮಾಸಾಸನ ಕೊಡುವಂಥ ವ್ಯವಸ್ಥೆ ಕೂಡ ಸರ್ಕಾರ ಮಟ್ಟದಲ್ಲಿ ಇವತ್ತು ಅದೊಂದು ಅನುಷ್ಠಾನ ಆಗಿದೆ. ಬಹುತೇಕ ಈ ರೀತಿಯ ಕಲಾವಿದರ ಪರವಾದ ಬೇಡಿಕೆಗಳನ್ನು ಮುಂದಿಟ್ಕೊಂಡು ನಾವು ಒಕ್ಕೂಟವನ್ನು ಕಟ್ಕೊಂಡು ಕೆಲಸ ಮಾಡ್ತಿದ್ವಿ. ಈ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಒಂದು ಬಹುದೊಡ್ಡ ಬೇಡಿಕೆ ಅಂದರೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ 24 ಟ್ರಸ್ಟ್ ಮತ್ತು ಪ್ರತಿಷ್ಠಾನಗಳು ಕೆಲಸ ಮಾಡ್ತಾ ಇವೆ. ಗೊತ್ತಿರಲಿ, ವಿಜಯಪುರದಲ್ಲಿ ಅಲಸಂಗಿ ಪ್ರತಿಷ್ಠಾನ ಇದೆ, ಮಧುರಚಂದ್ರು, ಸಿಂಪಿ ಲಿಂಗಣ್ಣವರು, ದೂಲಾ ಸಾಹೇಬ್ರ ಹೆಸರಿನಲ್ಲಿ ನಡೀತದೆ. ಇವತ್ತು ಬಾಗಲಕೋಟ್ನಲ್ಲಿ ರನ್ನ ಪ್ರತಿಷ್ಠಾನ ಇದೆ, ಬೆಳಗಾವಿಯಲ್ಲಿ ಇವತ್ತಲ್ಲಿ ಕಟ್ಟಿಮನಿಯವರ ಹೆಸರಿನಲ್ಲಿ ಪ್ರತಿಷ್ಠಾನ ಇದೆ, ಧಾರವಾಡದಲ್ಲಿ 10 ಪ್ರತಿಷ್ಠಾನಗಳಿವೆ, ಬೆಂಗಳೂರು, ದಾವಣಗೆರೆ, ಮೈಸೂರಿನಲ್ಲಿ ಅನೇಕ ಜನ ಕಲಾವಿದರು, ಸಾಹಿತಿಗಳು, ಸಾಧಕರ ಹೆಸರಿನಲ್ಲಿ ಸರ್ಕಾರದಿಂದ ಟ್ರಸ್ಟ್ ಪ್ರತಿಷ್ಠಾನಗಳಿವೆ. ದುರಂತ ಅಂದ್ರೆ ಇಲ್ಲಿವರೆಗೂ ಕೂಡ ಕಲ್ಯಾಣ ಕರ್ನಾಟಕದ ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಯಾದಗಿರಿಯಲ್ಲಿ, ರಾಯಚೂರಿನಲ್ಲಿ, ಕೊಪ್ಪಳದಲ್ಲಿ, ಬಳ್ಳಾರಿಯಲ್ಲಿ, ವಿಜಯನಗರದಲ್ಲಿ ಒಬ್ಬ ಸಾಧಕರ ಹೆಸರಿನಲ್ಲಿ, ಒಬ್ಬ ಕಲಾವಿದರ ಹೆಸರಿನಲ್ಲಿ, ಈ ಭಾಗದ ಒಬ್ಬ ಸಾಹಿತಿಗಳ ಹೆಸರಿನಲ್ಲಿ ಕೂಡ ಸರ್ಕಾರ ಇದುವರೆಗೂ ಒಂದು ಟ್ರಸ್ಟ್ ಅಥವಾ ಪ್ರತಿಷ್ಠಾನ ಮಾಡಿರಲಿಲ್ಲ. ಮೊದಲೇ ಬಾರಿಗೆ ನಾವು ಧ್ವನಿ ಎತ್ತಿ ಸರ್ಕಾರದ ಸಚಿವರು ಗಮನಕ್ಕೆ ತಂದಾಗ ಅನೇಕ ಜನ ಪತ್ರಕರ್ತರು ಕೂಡ ಇಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಆಯಾ ಜಿಲ್ಲೆಯ ಪತ್ರಕರ್ತರು ಕೂಡ ಸರ್ಕಾರಕ್ಕೆ ಅದನ್ನು ಗಮನ ಸೆಳೆಯುವ ಕೆಲಸ ಮಾಡಿದಾಗ ಇವತ್ತು ಎಲ್ಲ ಜಿಲ್ಲೆ
ಬೀದರ್ನಲ್ಲಿ 2 ಟ್ರಸ್ಟ್ ಅದು, ಒಂದು ಪ್ರಭುರಾವ್ ಕಂಬಳಿವಾಲೆ ಹೆಸರಿನಲ್ಲಿ, ಜಯದೇವ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ, ಯಾದಗಿರಿಯಲ್ಲಿ ಬುದ್ಧಿವಂತ ಶೆಟ್ಟರ ಹೆಸರಿನಲ್ಲಿ, ಕಲಬುರಗಿಯಲ್ಲಿ SM ಪಂಡಿತರ ಹೆಸರಿನಲ್ಲಿ, ರಾಯಚೂರಿನಲ್ಲಿ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ಅವರ ಹೆಸರಿನಲ್ಲಿ, ಕೊಪ್ಪಳದಲ್ಲಿ ಸಿದ್ದಯ್ಯ ಪುರಾಣಿಕರ ಹೆಸರಿನಲ್ಲಿ, ಬಳ್ಳಾರಿಯಲ್ಲಿ ಸುಭದ್ರಮ್ಮ ಮನ್ಸೂರ್ ಅವರ ಹೆಸರಿನಲ್ಲಿ, ವಿಜಯನಗರದಲ್ಲಿ MP ಪ್ರಕಾಶ್ ಅವರ ಹೆಸರಿನಲ್ಲಿ ಟ್ರಸ್ಟ್ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದಾಗ ಕಳೆದ ಒಂದು 4-5 ತಿಂಗಳ ಹಿಂದೆ ಸರ್ಕಾರ ಆ ಜಿಲ್ಲೆಯ ಎಲ್ಲ ಸಾಹಿತಿಗಳನ್ನ, ಆ ಕುಟುಂಬದ ಸದಸ್ಯರನ್ನ, ಸಾಂಸ್ಕೃತಿಕ ವ್ಯಕ್ತಿಗಳನ್ನು ಕರೆದು ಇವತ್ತೊಂದು ಇಲ್ಲೊಂದು ಸಭೆಯನ್ನು ಮಾಡಿ ಇಲ್ಲೇ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಸರ್ಕಾರ ಮಟ್ಟದಲ್ಲಿ ಇವತ್ತು ಆ ಟ್ರಸ್ಟ್ ಪ್ರತಿಷ್ಠಾನಗಳಾಗುವಂಥ ಕೆಲಸ ಅಸ್ತಿತ್ವದಲ್ಲಿದೆ. ಬರುವ ದಿನಗಳಲ್ಲಿ ಆ ಟ್ರಸ್ಟ್ ಮತ್ತು ಪ್ರತಿಷ್ಠಾನಗಳು ಕೂಡ ಇವತ್ತು ಬೇರೆ ಜಿಲ್ಲೆಗಳು ಇರುವ ಮಾದರಿಯಲ್ಲೇ ನಮ್ಮ ಜಿಲ್ಲೆಗಳಲ್ಲಿ ಆಗಬೇಕು ಅಂತೇಳಿ ಈ ವೇದಿಕೆ ಮೂಲಕ ನಾನು ಸರ್ಕಾರವನ್ನು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಇವತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಪ್ರಾರಂಭ ಮಾಡಿದ ಮೇಲೆ ಬಹುತೇಕ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಿಮಗೆಲ್ಲ ಗೊತ್ತಿರಲಿ, ಇವತ್ತು ಜನಪದ ಪರಂಪರೆ ಇದೆ, ಬಯಲಾಟದ ಪರಂಪರೆ ಇದೆ, ಅಂದರೆ ಅದು ಕಲ್ಯಾಣ ಕರ್ನಾಟಕದಲ್ಲಿದೆ. ಇವತ್ತು ನಮ್ಗೆ ದುಃಖ ಅನಿಸ್ತದೆ, ಇವತ್ತು ಯಕ್ಷಗಾನ ಕಲೆ ಇದೆ. ಯಕ್ಷಗಾನ ಕಲೆ ಕರಾವಳಿ ಭಾಗದಲ್ಲಿದೆ. ಕಪ್ಪಣ್ಣ ಸರ್ ಅವರು ಈ ನಾಡಿನ ದೊಡ್ಡ ರಂಗ ಸಂಘಟಕರು ಮತ್ತು ಸಾಂಸ್ಕೃತಿಕ ಸಂಘಟಕರು. ಉಡುಪಿ, ಮಂಗಳೂರು ಮತ್ತು ಕೆಲವೇ 3-4 ಜಿಲ್ಲೆಗಳಲ್ಲಿರುವಂಥ ಯಕ್ಷಗಾನ ಇವತ್ತು ಅಮೆರಿಕದ ಅಕ್ಕ ಸಮ್ಮೇಳನ ಮುಟ್ಟಿದೆ. ಇವತ್ತು ಹೊರರಾಜ್ಯ, ಹೊರದೇಶ ಮತ್ತು ವಿದೇಶಗಳಿಗೆ ಯಕ್ಷಗಾನ ಪ್ರದರ್ಶನಕ್ಕೆ ಹೋಗ್ತದೆ. ಆದರೆ ರಾಜ್ಯದ 23 ಜಿಲ್ಲೆಯಲ್ಲಿ ಬಯಲಾಟ ಇದೆ. ಸಣ್ಣಾಟ, ದೊಡ್ಡಾಟ, ಶ್ರೀಕೃಷ್ಣ ಪಾರಿಜಾತ, ತೊಗಲುಗೊಂಬೆ ಆಟ ಅಂತೇಳಿ 4 ವಿಭಾಗದಲ್ಲಿ ನಮ್ಮ ಬಯಲಾಟ ಇದೆ. ಅದರ ಅಕಾಡೆಮಿ ನಮ್ಮ ಬಾಗಲಕೋಟೆಯಲ್ಲಿದೆ. ದುರಂತ ಅಂದರೆ 23 ಜಿಲ್ಲೆಯಲ್ಲಿ ಬಹುತೇಕ ಅದನ್ನು ಅಧ್ಯಯನ ಮಾಡಿ ಇವತ್ತು ಸಂಖ್ಯೆ ದಾಖಲೀಕರಣ ಮಾಡಿದರೆ ಕನಿಷ್ಠ ಲಕ್ಷಾಂತರ ಜನ ಕಲಾವಿದರು, ಬಯಲಾಟ ಕಲಾವಿದರು ಇದ್ದಾರೆ. ಆದರೆ ನಮ್ಮ ಬಯಲಾಟ ಇವತ್ತು ನಮ್ಮ ಕೊಪ್ಪಳದಲ್ಲಿ, ರಾಯಚೂರಿನಲ್ಲಿ, ಬೀದರ್ನಲ್ಲಿ ಇಲ್ಲೇ ಉಳಿದಿದೆ. ನಮ್ಮ ಬಯಲಾಟ ಇವತ್ತು ಹೊರದೇಶಕ್ಕೆ ಹೋಗೋದಿರಲಿ, ಮುಂಬೈ ಕನ್ನಡ ಸಂಘಕ್ಕೆ ಹೋಗಿಲ್ಲ, ದೆಹಲಿ ಕನ್ನಡ ಸಂಘಕ್ಕೆ ಹೋಗಿಲ್ಲ, ಆಂಧ್ರದ ಹೈದರಾಬಾದ್ ಕನ್ನಡ ಸಂಘಕ್ಕೆ ಹೋಗಿಲ್ಲ. ಬಹುತೇಕ ಯಕ್ಷಗಾನದ ಕಲಾವಿದರಿಗೆ ಸಿಗುವಂಥ ಅವಕಾಶ ನಮ್ಮ ಬಯಲಾಟ ಕಲಾವಿದರಿಗೆ ಸಿಗಬೇಕು. ಯಕ್ಷಗಾನಕ್ಕೆ ಸಿಕ್ಕಂಥ ಒಂದು ಮನ್ನಣೆ, ಸರ್ಕಾರದ ಮನ್ನಣೆ ನಮ್ಮ ಬಯಲಾಟ ಕಲಾವಿದರಿಗೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಮತ್ತು ಇವತ್ತು ನಮ್ಮ ಜಾನಪದ ಕಲಾವಿದರು ಇಲ್ಲಿದ್ದಾರೆ. ಇವತ್ತು ವೇದಿಕೆ ಮೇಲೆ ಶಾಸ್ತ್ರೀಯ ಹಾಡು ಆಡುವಂಥ ಅನೇಕ ಕಲಾವಿದರಿಗೆ ಇವತ್ತಿಗೂ ಸರ್ಕಾರ ಮಟ್ಟದ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದಾಗ ನಾವು ಶಾಸ್ತ್ರೀಯ ಸಂಗೀತದ ಕಲಾವಿದರಿಗೆ ಅವ್ರಿಗೆ ಕೊಡುವಂಥ ಆತಿಥ್ಯವೇ ಬೇರೆ. ನಮ್ಮ ಪ್ರದರ್ಶನ ಕಲೆ ಜನಪದ ಕಲಾವಿದರಿಗೆ ಕೊಡುವಂಥ ಆತಿಥ್ಯವೇ ಬೇರೆ. ನಾವು ಅಕಾಡೆಮಿ ಸದಸ್ಯರಿದ್ದಾಗ ಮೊದಲನೇ ಬಾರಿಗೆ ನಾವು ಅದಕ್ಕೆ ವಿರೋಧ ಮಾಡಿದೆವು. ನೀವು ಡೊಳ್ಳು ಹೊಡೆಯೋ ಕಲಾವಿದನಿಗೆ, ಹಲಿಗೆ ಹೊಡೆಯುವ ಕಲಾವಿದನಿಗೆ, ಜಗ್ಗಲಗೆ ಕಲಾವಿದನಿಗೆ ಮತ್ತು ಇವತ್ತು ಮೆರವಣಿಗೆಯಲ್ಲಿರುವಂಥ ಕಲಾವಿದರಿಗೂ ಕೂಡ ನೀವು ಲಾಡ್ಜ್ನಲ್ಲಿ ವಸತಿ ಕೊಡಬೇಕು. ವೇದಿಕೆ ಮೇಲೆ ಆಡೋ ಕಲಾವಿದರಿಗೂ ಕೂಡ ಲಾಡ್ಜ್ನಲ್ಲಿ ವ್ಯವಸ್ಥೆ ಕೊಡಬೇಕು. ಯಾಕಂದರೆ ಕಲಾವಿದರಲ್ಲಿ ಏನಾದರೂ ತಾರತಮ್ಯ ಸರ್ಕಾರದ ಮಟ್ಟದಲ್ಲಿ ಆದರೆ ಕಲೆಯನ್ನು ಉಳಿಸ್ಕೊಂಡು ಬರ್ತಿರುವಂಥ ಕಲಾವಿದರಲ್ಲಿ ಒಡಕು ಮೂಡ್ತದೆ. ಕಲೆ ಉಳಿಸ್ಲಿಕ್ಕೆ, ಬಳಸಲಿಕ್ಕೆ ಕಷ್ಟ ಆಗ್ತದೆ. ಸರ್ಕಾರವು ಕೂಡ ಇವತ್ತು ಎಲ್ಲ ಕಲಾವಿದರಿಗೆ ಒಂದೇ ರೀತಿಯ ಅವಕಾಶಗಳನ್ನು ಕೊಡುವಂಥ ಕೆಲಸ ಆಗಬೇಕು. ಇವತ್ತು ನಮ್ಮ ಕಲಾವಿದರಿಗೆ 30,000 ರೂಪಾಯಿ ಕೊಡುವಂಥದ್ದು. ಇವತ್ತು ಬೀದರ್ನ ಉತ್ಸವ ನಡೀತದೆ, ಬಸವ ಉತ್ಸವ ನಡೀತದೆ ಅಂದರೆ ಬೀದರ್ನ ಕಲಾವಿದರು, ಸ್ಥಳೀಯ ಕಲಾವಿದರಿಗೆ 30,000 ರೂಪಾಯಿ, ರಾಮನಗರದ ಕಲಾವಿದರಿಗೆ 1 ಲಕ್ಷ ರೂಪಾಯಿ ನಾವು ಅವರಿಗೆ ಕಲೆಯ ಒಂದು ಮೊತ್ತವನ್ನು ಕೊಟ್ಟರೆ ಬಹುತೇಕ ಬೀದರ್ನಲ್ಲಿಯೂ ಕೂಡ ರಾಷ್ಟ್ರ ಮಟ್ಟ ಮೀರಿಸುವಂಥ ಕಲಾವಿದರಿದ್ದಾರೆ. ಕಲಬುರಗಿಯಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಮಟ್ಟ ಮೀರಿಸುವಂಥ ಕಲಾವಿದರಿದ್ದಾರೆ. ಬಹುತೇಕ ಅಂಥವ್ರನ್ನ ಗುರುತಿಸಿ ಸರ್ಕಾರ ಕಲಾವಿದರಿಗೂ ಕೂಡ ಇವತ್ತು ಆ ಸಾಂಸ್ಕೃತಿಕ ಪ್ರದೇಶ ಅನ್ಯಾಯ ಮಾಡುವಂಥ ಕೆಲಸ ಆಗಲಿ ಅಥವಾ ಅವರಲ್ಲಿ ವೇತನ ತಾರತಮ್ಯ ಮಾಡುವಂಥ ಕೆಲಸ ಆಗಲಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಕ್ಕೂಟದ ಬೇಡಿಕೆಗಳಲ್ಲಿ ಅದು ಕೂಡ ಒಂದಾಗಿದೆ. ಬಹುತೇಕ ಇಂಥ 100 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಮಾಶಾಸನದ ವಯೋಮಾನ ಯಾವುದೋ ಕಾಲದಲ್ಲಿ 58 ವರ್ಷ ನಿಗದಿಯಾಗಿತ್ತು. 16 ಜನ ಸಚಿವರು ಬದಲಾದರು. ನಂತರದಲ್ಲಿ ಇವತ್ತು ಆ ಕಾಲದಲ್ಲೆಲ್ಲ ನಾವೆಲ್ಲ ನಮ್ಮ ಹಿರಿಯರಿದ್ದಾರೆ 80 ವರ್ಷ 100 ವರ್ಷ ಬದುಕ್ತಿದ್ರು. ನಮ್ಮ ಕಾಲಘಟ್ಟ ಇವತ್ತು 60 ವರ್ಷ ಬದುಕೋದೇ ಕಷ್ಟ ಇದೆ. ಒಬ್ಬ ಕಲಾವಿದನಿಗೆ ನಾವು 58 ವರ್ಷಕ್ಕೆ ಮಾಶಾಸನಕ್ಕೆ ನಾವು ಅವನಿಗೆ ಅರ್ಜಿ ಕೊಡ್ತೀವಿ ಅಂದರೆ ಮಾಶಾಸನದ ಅರ್ಜಿ ತುಂಬಿಕೊಂಡು ಸರ್ಕಾರ ಮಟ್ಟಕ್ಕೆ ಹೋಗಿ ಅವ ಸಂದರ್ಶನ ಆಗಿ ಹಣಕಾಸು ಇಲಾಖೆಗೆ ಹೋಗಿ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟು ಆ ಜಿಲ್ಲಾ ಖಜಾನೆಗೆ ಬಂದು ನಮ್ಮ ಕಲಾವಿದನ ಅಕೌಂಟ್ ಅಲ್ಲಿಗೆ ಜಾಯಿಂಟ್ ಆಗಿ ಅದನ್ನ ಖಾತೆಗೆ ಬರಬೇಕಾದ್ರೆ ಅನೇಕ ಜನ ಕಲಾವಿದರು ತೀರ್ಕೊಂಡಿದ್ದಾರೆ. ಇದೊಂದು ದುಃಖದ ಸಂಗತಿ ನಾವು ಅಕಾಡೆಮಿ ಸದಸ್ಯರಿದ್ದಾಗ ನಡೆದಿದೆ. ಬಹುತೇಕ ಆ ವಯೋಮಾನ ಇವತ್ತು ಆ ಸಂದರ್ಭದಲ್ಲಿದ್ದಂಥ ಒಂದು ವಯೋಮಾನ ಇವತ್ತು ತಿಳಿಸ್ಬೇಕು. ನಮ್ಮ ಕಲಾವಿದರ ಮಾಶಾಸನದ ವಯೋಮಾನ 50 ವರ್ಷ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಮಾಶಾಸನದ ಮೊತ್ತ 2 ರಿಂದ 3 ಸಾವಿರ ಮಾಡಿದ್ರಿ, ಅದನ್ನು 5 ಸಾವಿರಕ್ಕೆ ಹೆಚ್ಚಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ನಮ್ಮ ಕಲಾವಿದರ ಇವತ್ತೇನು ಅವರಿಗೆ ಇವತ್ತು ಜೀವ ವಿಮೆ ಕೊಡುವಂಥ ಬೇರೆ ಬೇರೆ ರೀತಿಯ ಕಲಾವಿದರ ಮಕ್ಕಳಿಗೆ ಬೇರೆ ಬೇರೆ ರೀತಿ ಇವತ್ತು ಕಾರ್ಮಿಕರ ಮಕ್ಕಳಿಗೆ ಶಾಲೆಗೆ ಸ್ಕಾಲರ್ಶಿಪ್ ಕೊಡ್ತೀರಿ.
ಕಾರ್ಮಿಕರು ಅಪಘಾತಕ್ಕೆ ತೊಂದರೆ ಆದಾಗ ಅವ್ರಿಗೆ ವಿಮೆ ಕೊಡ್ತೀರಿ, ಅವ್ರಿಗೆ ಕೊಡಬಾರ್ದಂತಲ್ಲ. ಅಂಥದ್ದೇ ಕೆಲಸ ನಮ್ಮ ಕಲಾವಿದರಿಗೂ ಕೂಡ ಆಗಬೇಕು.